ಈ ಎಲ್ಲ ಕಾರ್ಯ ಧರ್ಮ ಜಾಗೃತಿ ಒಂದು ಯಾತ್ರೆಯನ್ನು ಇವತ್ತು ಪೂಜ್ಯರು ನಿರಂತರವಾಗಿ ಸಮಾಜಕ್ಕೆ ಏನಾದರೂ ಒಂದು ಒಳಿತನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ನಾವೆಲ್ಲರೂ ಕೂಡ ನಮ್ಮ ಹಿಂದಿನ ಪುರಾಣಗಳನ್ನು ತೆಗೆದು ನೋಡಿದರೆ ನಮ್ಮ ಎಲ್ಲ ಯೋಗಿಗಳು ಕೂಡ ಒಂದೇ ಸ್ಥಳದಲ್ಲಿ ಇರುವಂಥದ್ದನ್ನು ನಾವು ಯಾರೂ ಕೂಡ ಕಂಡಿಲ್ಲ. ಅವರು ಎಲ್ಲ ಕಡೆ ಸಂಚರಿಸ್ತಾ ಅವರೆಲ್ಲ ಧರ್ಮ ಜಾಗೃತಿಯನ್ನು ಮಾಡ್ತಾ ಹೋಗ್ತಾ ಇರುವಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ತೀವಿ. ಹಂಗೆ ನಮಗೆ ಇವತ್ತು ನಾವು ಕೂಡ ಬೇರೆ ಬೇರೆ ಒಂದೊಂದು ಕಾರ್ಯಕ್ರಮಗಳಿದ್ದಾಗ ನಾವೆಲ್ಲರೂ ಕೂಡ, ಯಾಕಂದರೆ ನಾವು ಧರ್ಮಗಳನ್ನು ಆಗಾಗ ನಾವೆಲ್ಲರೂ ಭಕ್ತರ ಹತ್ರ ಹೋಗಿ ಎಚ್ಚರಿಕೆ ಮಾಡಿದಾಗ ಮಾತ್ರ ಇವತ್ತು ನಮ್ಮ ಧರ್ಮ ಇವತ್ತು ಎಲ್ಲಿಗೆ ಬಂದದ್ದು ಅನ್ನೋದು ನಿಮಗೆಲ್ಲರೂ ಗೊತ್ತೈತಿ. ನಾವು ಬಡದಾಡುವಂತಹ ಸಂದರ್ಭ ಬಂದದ. ಇವತ್ತು ನಮ್ಮೊಳಗೆ ಹಚ್ಚಿಡುವಂತಹ ಕೆಲಸಗಳು ನಡೆದಿದ್ದಾವೆ. ಇಂಥವುಗಳನ್ನೆಲ್ಲ ನೋಡಿದಾಗ ನಾವೆಲ್ಲರೂ ಕೂಡ ಇಂತಹ ಕಾರ್ಯಕ್ರಮ ಬಂದಾಗ ಇದಕ್ಕೊಂದು ನಮಗೊಂದು ಸದಾವಕಾಶ ಇದು ನಾವು ಕೂಡೋದಕ್ಕೊಂದು ಸದಾವಕಾಶ. ಜಗತ್ತುಗಳು ಬರ್ತಾರೆ ಅನ್ನೋದು ಒಂದು ನೆಪ, ಆದರೆ ಅವರ ಮುಖಾಂತರವಾಗಿ ನಾವೆಲ್ಲರೂ ಕೂಡಬೇಕಲ್ಲ, ಅದೊಂದು ಉದ್ದೇಶ ನಮ್ಮೆಲ್ಲರ ಹತ್ರ ಇರಬೇಕು. ನಾವೆಲ್ಲರೂ ಕೂಡಿ ಪರಮ ಪೂಜ್ಯ ಜಗದ್ಗುರುಗಳವರು ವೀರಶೈವಲಿಂಗಾಯತ ಒಂದು ಶ್ರೇಷ್ಠ ಧರ್ಮದ ಪೀಠ ಅದು. ಆ ಧರ್ಮದ ಪೀಠದ ಪರಪೂಜ್ಯ ಜಗದ್ಗುರುಗಳವರು ನಮ್ಮ ಬೈಲಹೊಂಗಲಕ್ಕೆ ಒಂದು 5 ದಿವಸಗಳ ಪರ್ಯಂತರವಾಗಿ ಧರ್ಮ ಜಾಗೃತಿ ಕಾರ್ಯಕ್ರಮ ಮಾಡಲಿಕ್ಕೆ ದಯಮಾಡ್ಸಕತ್ತಾರಂದರೆ ಇದು ನಮಗಂತರೂ ಬಹಳ ಖುಷಿ ಆಗ್ಯದ. ಯಾಕಂದರೆ ಯಾವಾಗಲೂ ಇಡೀ ಇಷ್ಟೆಲ್ಲ ಜಗದ್ಗುಗಳು ಇವತ್ತು ಆಗಿ ಹೋದ್ರೂ ಕೂಡ ಶ್ರೀಶೈಲ ಜಗದ್ಗುಗಳವರು ಬಹಳಷ್ಟು ವಿಭಿನ್ನರಾಗಿದ್ದಾರೆ. ನಾನು ಯಾವಾಗಲೂ ಕೂಡ ಬಹಳ ವರ್ಷಗಳಿಂದ ಇವತ್ತು ಆ ಪರಮ ಪೂಜ್ಯರನ್ನು ನೋಡ್ತಾ ಬಂದಿರುವಂತಹದ್ದು. ಜಗದ್ಗುರುಗಳಾಗೋಕ್ಕಿಂತ ಪೂರ್ವದೊಳಗೆ ಹೆಂಗಿದ್ರು, ಜಗದ್ಗುರುಗಳ ಆದಮೇಲೂ ಕೂಡ ಅದೇ ರೀತಿ ಒಂದು ಮನೋಭಾವ, ಅವರ ನಡೆ ನುಡಿ ಇವತ್ತಿಗೂ ಕೂಡ ಹಾಗೆ ಅದಾವೆ. ಅಂದ್ರೆ ಸಾಮಾನ್ಯರಾಗಿ ಇವತ್ತು ನಾವೆಲ್ಲರೂ ಕೂಡ ಅಂತ ಇದ್ದೀವಿ, ಜಗದ್ಗುರುಗಳಂದ್ರೆ ಪಲ್ಲಕ್ಕಿ ಒಳಗೆ ಬರೋರು ಹಂಗೆ ಹಿಂಗೆ ಅಂತ ನಾವೆಲ್ಲರೂ ಕೂಡ ಅಂತ ಇದ್ವಿ. ಆದ್ರೆ ಅವುಗಳನ್ನೆಲ್ಲ ಮರೆಮಾಚಿ ಇವತ್ತು ಜಗದ್ಗುರುಗಳಂತ್ರ ಹಿಂಗೂ ಇರ್ಬೋದಲ್ಲ ಅನ್ನುವಂಥದ್ದನ್ನು ತೋರಿಸಿಕೊಟ್ಟವರು ನಮ್ಮ ಶ್ರೀಶೈಲದ ಜಗದ್ಗುರುಗಳವರು. ಇವತ್ತು ಅಂತಹ ಅಪರೂಪದ ಜಗದ್ಗುರುಗಳು ನಮ್ಮ ಬೈಲಹೊಂಗಲಕ್ಕೆ ಬಂದು ಇವತ್ತೊಂದು ಧರ್ಮ ಜಾಗೃತಿ ಕಾರ್ಯಕ್ರಮ, ಇದೆಲ್ಲ ನಮಗೆ ಬಂದಿರುವಂಥದ್ದು ಒಂದು ಸದಾವಕಾಶ. ನಾವಿದನ್ನು ಯಾವಾಗಲೂ ಕೂಡ ಬಯಸೋದಿಲ್ಲ, ಆದರೆ ಬಯಸಿದಾಗ ಅದು ತಾನಾಗೆ ಬಂದಾಗ ನಾವೆಲ್ಲರೂ ಕೂಡ ಯಶಸ್ವಿಯಾಗಿ ಮಾಡಿಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದ್ರ ಒಳಗೆ ಕೆಲವೊಂದಿಷ್ಟು ಸೇವೆಗಳು ಬರ್ತಾವೆ. ಆ ಸೇವೆಗಳನ್ನು ಮಾಡಿ ತೃಪ್ತರಾಗಬೇಕು. ಸುಮ್ಮನೆ ಯಾವಾಗಲೂ ಕೂಡ ಸಿಗೋದಿಲ್ಲ. ಈಗ ನಮ್ಮದು ಪ್ರತಿಯೊಂದು ಜಾತ್ರೆಗಳು ನಡೀತಾವೆ, ಬೈಲಹೊಂಗಲದಾಗ ಸಾಕಷ್ಟು ನಡೀತಾವೆ. ಆ ಎಲ್ಲ ಜಾತ್ರೆಗಳು ಕೂಡ ಎಲ್ಲರೂ ಕೂಡ ಸಲ್ಲಿಸ್ತಾರೆ. ಅದೇ ರೀತಿ ಒಬ್ಬ ಜಗದ್ಗುರುಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಧರ್ಮ ಜಾಗೃತಿ ಮಾಡಲಿಕ್ಕೆ ಇಡೀ ಬೆಳಗಾವಿ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಾರೆ. ಇದು ಸಾಮಾನ್ಯವಾದಂತಹದ್ದಲ್ಲ. ಯಾಕಂದ್ರೆ ಎಲ್ಲ ಕಡೆ ಹೋಗಿ ಮಾಡುವಂಥದ್ದು ಸಾಧಾರಣ ಅಲ್ಲ. ನಾವು ಒಂದು ತಾಲೂಕಿನಾಗ ಮಾಡ್ಬೇಕಂದ್ರೆ ಭಾಳ ದೊಡ್ಡ ಕುರಿಪಾನು ಬೀಳ್ತಾವೆ. ಆದ್ರೆ ಇಡೀ ಜಿಲ್ಲಾದೊಳಗೆ ಮಾಡಕತ್ತಾರಂದ್ರೆ ಅವರ ನಿಜವಾದಂತಹ ಸಂಕಲ್ಪ ಹೆಂಗಿರ್ಬೋದು ಅನ್ನುವಂಥದ್ದನ್ನು ನಾವು ಸುಮ್ಮನೆ ಆಲೋಚನೆ ಮಾಡ್ಬೇಕು ಇವತ್ತು. ಅದಕ್ಕೆ ನಾವೆಲ್ಲರೂ ಕೂಡಿಕೊಂಡು ಅದಕ್ಕೆ ಸಂಪೂರ್ಣವಾಗಿರುವಂತಹ ಸಹಕಾರ ಕೊಡೋಣ. ಮತ್ತು ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡುವುದಂಥದ್ದಾಗಿರ್ಬೋದು. ಆನಂತರ ಯಡೂರಿನೊಳಗೂ ಕೂಡ ಸಾಕಷ್ಟು ಸೇವೆಯನ್ನು ಮಾಡಲಿಕ್ಕೆ ಈಗೆಲ್ಲ ಮಾತನಾಡಿದ್ದಾರೆ. ಅದನ್ನು ತಮ್ಮೆಲ್ಲರ ಇಚ್ಛಾನುಸಾರವಾಗಿ ತಾವೆಲ್ಲರೂ ಕೂಡ ಮಾಡ್ರಿ ಅನ್ನುವಂಥದ್ದನ್ನು ಹೇಳ್ತಾ, ಪರಮ ಪೂಜ್ಯರ ಉತ್ಸವ ಆಗಿರ್ಬೋದು, ನಮ್ಮ ಪುರಾಣ ಕಾರ್ಯಕ್ರಮ ಆಗಿರ್ಬೋದು, ಭಾಳ ಒಳ್ಳೆಯ ಪ್ರವಚನ ಪಟುಗಳು ನಮ್ಮ ವಿವೇಕ ದೇವರು, ನಮ್ಮ ಭಾಳ ಅದ್ಭುತವಾಗಿರುವಂಥವರು. ಅವರು 5 ದಿವಸಗಳ ಕಾಲ ಒಂದು ಧರ್ಮದ ಜಾಗೃತಿಯ ಒಂದು ಸಂದೇಶಗಳನ್ನು ನಮಗೆಲ್ಲ ನೀಡ್ತಾರೆ. ನಾವೆಲ್ಲ ಬೇರೆ ಬೇರೆ ಕಡೆ ಪುರಾಣಗಳನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಆದರೆ ಈ ಒಂದು ಹೊತ್ತಿನಲ್ಲಿ ಒಂದು 5 ದಿವಸಗಳ ಕಾಲ ಭಾಳ ಚೆನ್ನಾಗಿ ನಾವೆಲ್ಲರೂ ಕೂಡ ಕೇಳೋಣ. ಎಲ್ಲರೂ ಅದಕ್ಕೆ ಏನೈತಲ್ಲ ತನುಮನ ಧನದಿಂದ ನಾವೆಲ್ಲರೂ ಕೂಡ ಸಹಾಯ ಸಲ್ಲಿಸೋಣ. ನಮ್ಮ ಕೇವಲ ನೀವು ಅಷ್ಟಲ್ಲ, ನಮ್ಮ ಮಠದಿಂದನೂ ಕೂಡ ಏನಾದರೂ ನಾವು ಸೇವೆಯನ್ನು ಇವತ್ತು ನಾವು ಮಾಡ್ತೀವಿ. ಯಾಕಂದರೆ ಪರಮ ಪೂಜ್ಯ ಜಗದ್ಗುರುಗಳು ಇವತ್ತು ಕೊನೆಯದಾಗಿ 2 ದಿವಸ ಅಂತ 21, 22 2 ದಿವಸನೂ ಕೂಡ ನಮ್ಮ ಬೈಲಹೊಂಗಲದಲ್ಲಿ ಇರ್ತಾರೆ. ಸಾಧ್ಯವಾದ ಮಟ್ಟಿಗೆ ನಮ್ಮ ಕೈಗಳು ಇನ್ನೂ ಒಂದು 4 ಕೈಗಳಾಗಬೇಕು. ನಾವೆಲ್ಲರೂ ಕೂಡಿಕೊಂಡು ಅದನ್ನು ಹೆಚ್ಚಿನದಾಗಿ ಬಲ ಕೊಡೋಣ. ಬೈಲಹೊಂಗಲದಾಗ ಹಿಂಗಾತಲ್ಪ ಅನ್ನೋದು ಬೇಡ, ಹಿಂಗಾಗಿದ್ದನ್ನು ಎಲ್ಲೂ ನೋಡಲಿಲ್ಲ ಅನ್ನಬೇಕು ಅವರೆಲ್ಲರೂ ಕೂಡಿ. ಯಾಕಂದ್ರೆ ಹೊರಗಡೆಯಿಂದ ಬಂದವರು ಇವತ್ತು ಯಾವಾಗಲೂ ಕೂಡ ಯಾಕಂದ್ರೆ ಅವರೊಬ್ಬರ ಬರೋದಿಲ್ಲ ಜಗದ್ಗುರುಗಳು, ಅವ್ರ ಹಿಂಬಾಲಿ ಹೊರಗಿನ ಭಕ್ತರೆಲ್ಲರೂ ಕೂಡ ಬರ್ತಾರೆ. ಅವರು ಬಂದಾಗ ನೋಡಿದಾಗ ಬೈಲಹೊಂಗಲದಾಗ ಹಿಂಗೊಂದು ಕೊಟ್ಟಿದ್ವಿ, ಇದು ಹಿಂಗಾತಲ್ಲ ಅನ್ನೋದು ಬೇಡ. ನಾವು ಅಚ್ಚುಕಟ್ಟುತನದಿಂದ ಬಹಳಷ್ಟು ಶಿಸ್ತಿನಿಂದ ಇವತ್ತು ಆ ಕಾರ್ಯಕ್ರಮಗಳನ್ನು ನೀವು ಕೂಡಿ ಎಲ್ಲರೂ ಕೂಡಿ ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥದ್ದನ್ನು ಹೇಳ್ತಾ, ಇನ್ನು ಪ್ರವಚನದ ಸಮಯ ಅಂತೂ ಸಾಯಂಕಾಲನೇ ಇರುತ್ತದೆ, ಸಂಜೆ ಮಾಡೇ ಇರ್ತದೆ. 7ರಿಂದ 9 ಗಂಟೆವರೆಗೂ ಕೂಡ ಎಲ್ಲ ಮುಗಿಯುವಂಥದ್ದು. ಆನಂತರ ಇನ್ನಿತರ ಬೆಳಗ್ಗೆ ಉತ್ಸವ ಆಯಿತು
ಆನಂತರ ಅವರು ಯಾವ ಸಂದರ್ಭದಲ್ಲಿ ಆಗ್ತದೆ ಅನ್ನೋ ಒಂದು ಟೈಮ್ ನೋಡಿಕೊಂಡು ಎಲ್ಲರೂ ಕೂಡಿ ಮಾಡೋದು. ಇದಕ್ಕೆ ಏನೇನು ಬೇಕಲ್ಲ ತಯಾರಿಯನ್ನು ಎಲ್ಲರೂ ಕಮಿಟಿಯನ್ನು ಈಗಾಗಲೇ ತಾವೆಲ್ಲರೂ ಕೂಡ ಹಂಚ್ಕೊಂಡಿದ್ದೀರಿ. ಇನ್ನೂ ಹೆಚ್ಚಿನದಾಗಿ ಮತ್ತು ಅದ್ರಾಗ ಯಾರು ಆಸಕ್ತಿ ಉಳ್ಳವರಾಗಿರ್ತಾರೆ ತಮಗೆಲ್ಲ ಗೊತ್ತೇ ಇರ್ತದೆ, ಅವ್ರನ್ನೆಲ್ಲ ಕರ್ಕೊಂಡು ಒಂದಿಷ್ಟು ಜನ ಇದ್ರೊಳಗೆ ಸೇರಿಸ್ಕೊಂಡು ಎಲ್ಲರೂ ಬಲಪಡಿಸೋದನ್ನು ಮಾಡೋಣ ಅನ್ನೋದನ್ನು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಇದನ್ನು ಯಶಸ್ವಿ ಮಾಡಿ ನಮ್ಮ ಪ್ರಚಾರ ಸಮಿತಿ ನಮ್ಮ ಮಾತನ್ನವರು, ಆಮೇಲೆ ಎಲ್ಲರೂ ಇಲ್ಲಿ ನಮ್ಮ ಪಡೆದ ನಮ್ಮ ವಿಶ್ವನಾಥಯ್ಯನವರು, ರಾಜಣ್ಣವರಾಗಿರ್ಬೋದು, ನಮ್ಮ ಮುಕ್ಕುಟವರು, ಆಮೇಲೆ ನಮ್ಮ ರಾಜಣ್ಣ, ಎಲ್ಲರೂ ಅವ್ರಿವ್ರು ಅನ್ನಂಗಿಲ್ಲ, ಇಲ್ಲಿ ಕೂತಿರುವಂಥವ್ರು ಎಲ್ಲರೂ ಅದಿರಿ. ನೀವೆಲ್ಲರೂ ನಮ್ಮ ನಾನಾ ಸಾಹೇಬರು ಅವರೆಲ್ಲರೂ ಕೂಡಿಕೊಂಡು ಒಂದಿಷ್ಟು ಇದನ್ನೆಲ್ಲ ಬಲಪಡಿಸ್ರಿ, ಎಲ್ಲರೂ ಕೂಡಿಕೊಂಡು ಅದನ್ನು ಈ ಮೂಲಕ ಹೇಳಕ್ಕೆ ಪಡ್ತೀನಿ. ಮತ್ತು ಬೇರೆ ಈಗೇನು ಪಾದಯಾತ್ರೆ ಮಾಡಬೇಕನ್ನುವಂಥದ್ದು ಇಚ್ಛೆ ಐತಿಲ್ಲ, ಅದನ್ನು ಒಂದು ಶಿಸ್ತುಬದ್ಧವಾಗಿ, ಯಾಕಂದ್ರೆ 5 ದಿವಸದೊಳಗೆ ಎಲ್ಲ ಇಡೀ ಕವರ್ ಮಾಡೋಕೆ ಆಗೋದಿಲ್ಲ. ಯಾಕಂದ್ರೆ ನಾನು ಈಗ 15 ದಿವಸ 10 ದಿವಸ ಮಾಡ್ರೆ ಸಾಕಾಗೋದಿಲ್ಲ, ಯಾಕಂದ್ರೆ ಅರ್ಧ ಮಾಡೋದಾಗೈತಿ. ಅದಕ್ಕೆ ಪಾಪ ಅವ್ರು ನಮ್ಮ ಪ್ರವಚನ ಮಾಡೋರು ನೀವು ಸಂಚಾನ ಅಡ್ಡಾಡಿಸ್ಬಿಡ್ತೀವಿ, ಅವು ಉಪವಾಸ ಬಿಡಿಸಿ ಅವ್ರನ್ನ ಅಡ್ಡಾಡಿಸಿದ್ರೆ ಹಿಡಿದು ಹೋಗ್ಬಿಡ್ತಾರೆ. ಅದಕ್ಕೆ ಹಂಗೆ ಮಾಡೋದು ಬೇಡ. ಯಾವ್ದಾರ ಒಂದು ಹಳಿ ಊರಿಲ್ಲ ಅಥವಾ ಇಲ್ಲಿ ನಿಯರ್ ಬೈ ಇಲ್ಲೇ ಪ್ರವಚನ ನಡೀತೈತಿ ಅಂತಂದ್ರೆ ಇಲ್ಲಿ ಮೃತ್ಯುಂಜಯ ನಗರ ಆಗಿರ್ಬೋದು, ಆಮೇಲೆ ಇಲ್ಲಿ ಯಾವುದು ಚೆನ್ನಮ್ಮ ನಗರ ಆಗಿರ್ಬೋದು, ಆಮೇಲೆ ಇಲ್ಲಿ ಹಳಿ ಊಟ, ಇದಿಷ್ಟು ಒಂದಿಷ್ಟು ಏನಾದರೂ ಕವರ್ ಮಾಡುವ 5 ದಿವಸದೊಳಗೆ ಒಂದು 2-3 ತಾಸು ಬೆಳಗ್ಗೆ ಅಷ್ಟಾದರೆ ಭಾಳ ಯೋಗ್ಯ ಆಗ್ತದೆ ಅನ್ನುವಂಥದ್ದು. ಯಾಕಂದ್ರೆ ನಾನು ಉಪವಾಸ ಅಡ್ಡಾಡಿ ಸಾಕಾಗಿಬಿಟ್ಟೆ, ಮಧ್ಯಾಹ್ನ ನನ್ನ ಅನುಭವ ಐತಿ, ಎಲ್ಲ ಯಾರು ನಮ್ಮ ಜೊತೆ ಅಡ್ಡಾಡ್ಯಾರ ಎಲ್ಲರಿಗೂ ಗೊತ್ತೈತಿ. ಅದಕ್ಕೆ ಭಾಳ 2-3 ತಾಸು ಅಥವಾ ಇಷ್ಟು ಸಮಯದೊಳಗೆ ಮಾಡುವಂಥದ್ದನ್ನು, ಮತ್ತು ಅಲ್ಲಿ ಹೋದಾಗ ಯಾರು ಆ ಕಮಿಟಿಯವರು ಇರ್ತೀರಿ ಲಿಂಗ ದೀಕ್ಷೆ ತೊಗೊಳಕ್ಕೆ ಅವ್ರನ್ನೆಲ್ಲ ಗುರ್ತು ಮಾಡಿ, ಯಾರು ಆ ಮನ್ಯಾಗ ಲಿಂಗ ದೀಕ್ಷೆ ಯಾರು ತೊಗೊಂಡಿರೋದಿಲ್ಲಲ್ಲ ಅವರಿಗೆ ಯಾರು ಲಿಂಗ ದೀಕ್ಷೆ ತೊಗೋತೀರಿ ಈ ಮನ್ಯಾಗ ಅವರೆಲ್ಲ ಲಿಸ್ಟ್ ಕೊಟ್ಟು ಅಂತ ಹೇಳಿ, ಯಾರಿಗೂ ನೀವು ರೊಕ್ಕ ಕೊಟ್ಟು ಇವತ್ತು ಮಾಡುವಂಥದ್ದು ಭಾಳಷ್ಟು ಕಡೆ ಪರಿಸ್ಥಿತಿಗಳು ಬಂದಾವು. ಆದ್ರೆ ಉಚಿತವಾಗಿ ಭಾಳ ಚಲೋ, ನಮಗಂತೂ ಭಾಳ ಖುಷಿ ಇದೆ. ನಮಗೆ ಮದುವೆ ಆಗೋ ಟೈಮ್ನಾಗ ಮತ್ತು ಇನ್ನೊಂದು ಏನೋ ಬಂದಾಗ ಅಟ್ಟ ನೆನಪಾಗತ್ತವೆ. ಅದಕ್ಕೆ ಮೊದಲಿಗೆ ನಾಯೇನು ಏಕೆ ಕಟ್ಕೋರಿ ಅಂತ ಹೇಳೋದಿಲ್ಲ, ಆದ್ರೆ ಒಂದಿಷ್ಟರ ಅದನ್ನು ಕಟ್ಕೊಂಡು ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪರ ಪೂಜೆ ಮಾಡುವಂಥ ಒಂದಿಷ್ಟು ನಮ್ಮಲ್ಲಿ ನಮ್ಮತನ ಅನ್ನುವಂಥದ್ದು ಬರ್ತದೆ.